ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ಭಾಗ 7ರಲ್ಲಿ ಕತೆ ಮುಂದುವರಿಸೋಣ. ಅನುರಾಧ ಶಶಿಕಲಾ ಬಂದು ಸೋಫಾ ಮೇಲೆ ಕೂತರು. ಎದುರುಗಿದ್ದ ಸಿಂಗಲ್ ಸೋಫಾ ಮೇಲೆ ಧೀರಜ್ ಕುಳಿತ. ಅಣ್ಣ, ಶಶಿಕಲಾ ಧೀರಜ್ ಪ್ರೇಮ ಪ್ರಕರಣವಾಗುತ್ತಾ ಇದು? ಈ ವಾತಾವರಣ ನೋಡಿದರೆ ಸದ್ಯಕ್ಕೆ ನಿಮ್ಮ ಮದುವೆ ಆಗಲಾರದು ಎನಿಸುತ್ತಿದೆ ಎಂದಳು ಅನುರಾಧ. ಧೀರಜ್ ಚಿಂತೆಯಿಂದ 6 ತಿಂಗಳ ಹಿಂದೆಯೇ ನಾನು ಮುಂಬಯಿಗೆ ಹೊರಟು ಬಿಡ್ತಿದ್ದೆ. ಆದರೆ ಅಪ್ಪ ನನಗೆ ಚಂದ್ರಶೇಖರ್ ಅವರ ಕಂಪನಿಯ ವಿಷಯವನ್ನು ಹೇಳಿ ಇಲ್ಲಿ ನಿನಗೆ ಖಂಡಿತ ಏಪ್ರಿಲ್ ಹೊತ್ತಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿದ್ದರು. ಚಂದ್ರಶೇಖರ್ ಅವರನ್ನು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗಲೂ ಇಲ್ಲಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಪರ್ಮನೆಂಟ್ ಆಗಿ ಅಮೆರಿಕಾಗೆ ಹೋಗ್ತಾ ಇದ್ದಾರೆ. ಏಪ್ರಿಲ್ ಹೊತ್ತಿಗೆ ಆ ಉದ್ಯೋಗ ನಿಮಗೆ ಸಿಗುತ್ತೆ ಅಂದಿದ್ದರು. ನಮ್ಮ ತಂದೆ ಸಹ ಈ ಥರವೇ ಹೇಳಿದ್ದರು. ಏಪ್ರಿಲ್ ಹೊತ್ತಿಗೆ ಉದ್ಯೋಗ ಇವರ ಕಂಪನಿಯಲ್ಲಿ ಸಿಗುತ್ತೆ, 40,000 ಸಂಬಳ ಅಂತ ಹೇಳ್ತಾ ಇದ್ದರು. ಮುಂಬೈಗೆ ಹೋಗಬೇಡ, ನನಗೆ ತೀರಾ ದೂರ ಆಗ್ತಿ ಎಂದು ಹೇಳ್ತಾ ಇದ್ದರು. ಆದರೆ ಇದರಲ್ಲಿಯೂ ಚಿಕ್ಕಮ್ಮನ ಪಾತ್ರ ಇದೆ ಅಂತ ಇವತ್ತು ತಿಳಿಯಿತು ಎಂದ. ಮುಂದೆ ಏನ್ ಮಾಡ್ತೀಯ ಧೀರಜಣ್ಣ? ಆ ಹುಡುಗಿ ಅತ್ಯಂತ ರೂಪವತಿ, 40 ಲಕ್ಷಕ್ಕೂ ಹೆಚ್ಚು ಆಸ್ತಿ ತರೋಳು. ಅವಳಿಂದ ಉದ್ಯೋಗ ಬಂಗ್ಲೆ ಎಲ್ಲ ಸಿಗುತ್ತೆ ಎಂದು ಹೇಳಿದಳು. ಧೀರಜ್ ನಗುತ್ತಾ, ಅವಳಿಂದ ಸಿಗೋದೆಲ್ಲವನ್ನೂ ತಿರಸ್ಕರಿಸಿದರು ನಾನೇನು ಬಡವನಲ್ಲಮ್ಮ. ಮುಂಬೈಗೆ ಈಗ ಹೋಗಿ ಜಾಯಿನ್ ಆದರೂ ನನಗೆ ಬಂಗ್ಲೆ ಸಿಗಬೇಕಾದರೆ 8 ತಿಂಗಳಾಗುತ್ತೆ. ಬರೋ ಜನವರಿಯಷ್ಟೊತ್ತಿಗೆ ಬಂಗ್ಲೆ ಸಿಗುತ್ತೆ. ಇನ್ನು 8 ತಿಂಗಳು ಶಶಿಕಲಾ ನನಗಾಗಿ ಕಾಯಬೇಕಾಗುತ್ತೆ ಎಂದ. ಅಂತ ಅಪ್ಸರಸೆ ಅಂತ ಹುಡುಗಿನ ನನಗಾಗಿ ತ್ಯಾಗ ಮಾಡಿ 1 ಲಕ್ಷ ರೂಪಾಯಿ ತರೋ ಹುಡುಗಿನ ನನಗಾಗಿ ಬಿಟ್ಟುಕೊಟ್ಟ ಮೇಲೆ ನಾನು 8 ತಿಂಗಳು ಕಾಯೋದು ಏನು ಹೆಚ್ಚು ಎಂದಳು. ಅಂದರೆ ಸಂಜೆ ಬರ್ತ್ಡೇ ಪಾರ್ಟಿಗೆ ಹೋಗಲ್ವಾ ಕೇಳಿದಳು ಅನುರಾಧ. ಇನ್ನು ಅವರ ಮನೆ ಬರ್ತ್ಡೇ ಪಾರ್ಟಿ ಕಟ್ಕೊಂಡು ನಾನೇನ್ ಮಾಡ್ಲಮ್ಮ? ಮೊದಲು ಜನಾರ್ದನ್ ಹೋಟೆಲಿಗೆ ಹೋಗಿ ಕಾರನ್ನು ಪಾರ್ಕಿಂಗ್ನಲ್ಲಿ ಬಿಟ್ಟು ಒಂದು ಟ್ಯಾಕ್ಸಿ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ. ಅಲ್ಲಿಂದಲೇ ಅಪ್ಪನಿಗೆ ಫೋನ್ ಮಾಡಿ ಹೊರಟು ಬಿಡ್ತೀನಿ ಎಂದ. ಅವನು ಕಾಫಿ ಕುಡಿದು ಹೊರಟು ಬಿಟ್ಟ. ಅವನು ಹೊರಗೆ ಹೊರಟ ಮೇಲೆ ಶಶಿಕಲಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅಳಬೇಡಿ ಶಶಿಕಲಾ, ಎಲ್ಲ ಒಳ್ಳೆಯದಾಗುತ್ತೆ ಎಂದು ಅನುರಾಧ ಸಂತೈಸಿದಳು. ಆ ಹುಡುಗಿಯ ರೂಪದ ಮುಂದೆ ನನ್ನದು ಒಂದು ರೂಪನ ಅನು? ಎಂಥ ಅಪ್ಸರೆ! ಅವಳನ್ನು ವಿವಾಹ ಆದರೆ ಇಲ್ಲೇ ಒಳ್ಳೆ ಉದ್ಯೋಗ, ಬಂಗ್ಲೆ, 40 ಲಕ್ಷ ರೂಪಾಯಿಗಳವರೆಗೆ ಕ್ಯಾಶ್ ಸಿಗುತ್ತೆ. ನನ್ನಂಥ ಕಡುಬಡವಳನ್ನು ವಿವಾಹವಾದರೆ ಏನು ಸಿಗುತ್ತೆ? ಅವರ ಅದೃಷ್ಟ ತಾರೆಗೆ ಅಡ್ಡ ನಿಂತ ಧೂಮಕೇತು ನಾನಾದೆನಲ್ಲ ಎಂದು ಬಡಬಡಿಸತೊಡಗಿದಳು. ನಾನು ಸ್ವಲ್ಪ ತ್ಯಾಗ ಮನೋಭಾವದವಳಾಗಬೇಕು ಅನು. ಅವರಿಗೆ ಫೋನ್ ಮಾಡಿ ಹೇಳಿಬಿಡ್ತೀನಿ, ನನ್ನಂಥ ಬಡಪಾಯಿಯನ್ನು ಮರೆತು ಬಿಡಿ. ರೂಪ, ವಿದ್ಯೆ, ಐಶ್ವರ್ಯ ಎಲ್ಲ ಇರೋ ಅವಳನ್ನೇ ವಿವಾಹವಾಗಿ ಬಿಡಿ ಅಂತ ಹೇಳಿಬಿಡ್ತೀನಿ. ನನಗೆ ಅವರ ಮೇಲೆ ನಿಜವಾದ ಪ್ರೀತಿ ಇದೆ ಅನು. ನಿಜವಾದ ಪ್ರೀತಿ ತ್ಯಾಗದಲ್ಲಿದೆ. ನನ್ನ ಕೈ ಬಿಟ್ರೆ ಅವರ ಅದೃಷ್ಟ ತಾರೆ ವಿಜೃಂಭಿಸುತ್ತೆ. ನಾನು ಧೂಮಕೇತುವಿನ ಹಾಗೆ ಅವರಿಗೆ ಅಡ್ಡ ಬರಲ್ಲ ಎಂದಳು. ಅನುರಾಧ ಮರುಕದಿಂದ, ಎಲ್ಲಿಗೆ ಫೋನ್ ಮಾಡ್ತೀರಿ? ನಮ್ಮ ದೊಡ್ಡಪ್ಪನ ಹುಡುದ ಹಿಡಿತಕ್ಕೆ ಸಿಕ್ಕಿ ಅವನು ಅಕಸ್ಮಾತ್ ಆ ಹುಡುಗಿನ ವಿವಾಹವಾದ ಅಂತಿಟ್ಕೊಳ್ಳಿ. ಭಗ್ನ ಪ್ರೇಮಿ ಹಾಗೆ ಅಳ್ತಾ ಕೂರಬೇಡಿ. ಧೈರ್ಯವಾಗಿ ಇದನ್ನು ಫೇಸ್ ಮಾಡಿ. ಈ ಪ್ರೇಮ ಪ್ರಕರಣ ಒಂದು ಕನಸು ಅಂತ ಮರೆತು ಬಿಡಿ ಎಂದು ಹೇಳಿದಳು. ಚಿಕ್ಕಂದಿನಿಂದ ತಾನು ನೋಡಿದ ದೊಡ್ಡಪ್ಪನ ಅಧಿಕಾರಶಾಹಿ ಮನೋಭಾವದ ಕೆಲವು ಪ್ರಕರಣಗಳನ್ನು ವಿವರಿಸಿದಳು. 2ನೇ ಹೆಂಡತಿಗೆ ಮರುಳಾಗಿ ತಾವು ಸಂಪಾದಿಸಿದ ಎಲ್ಲ ಆಸ್ತಿಯನ್ನು 2ನೆಯ ಹೆಂಡತಿಗೆ ಅವರ ಮಗಳು ಅಳಿಯನಿಗೆ ನೀಡಿದ್ದಾರೆ ಎಂದು ಕೆಲವು ಪ್ರಕರಣಗಳನ್ನು ಹೇಳಿದಳು. ಪ್ರೇಮದ ಮಧುರವಾದ ಕನಸು ಕಾಣ್ತಾ ಕಾಲ ಕಳೀತಿದ್ದೆ ಅನು. ಇನ್ನು ನನಗ್ಯಾವ ಕನಸುಗಳಿಲ್ಲ. ಮುಂದಿನ ತಿಂಗಳು ಪ್ರೀತಿಯ ಗೆಳತಿಯಾದ ನೀವು ಮದುವೆಯಾಗಿ ಹೊರಟು ಹೋಗ್ತಿದ್ದೀರಿ. ಇನ್ನು ನನ್ನ ಬದುಕಲ್ಲಿ ಏನು ಉಳಿದಿದೆ ಅನು ಎಂದು ಅಳತೊಡಗಿದಳು. ಆ ರಾತ್ರಿ ಇಬ್ಬರಿಗೂ ಸರಿಯಾಗಿ ನಿದ್ರೆ ಬರಲಿಲ್ಲ. ಮಾರನೆಯ ದಿನ ಅನುರಾಧಳ ತಂದೆ ತಾಯಿ ಊಟ ಮುಗಿಸಿ ಕಾಲೇಜಿಗೆ ಹೋಗಿ 1 ಗಂಟೆ ಆಗಿತ್ತು. 11 ಗಂಟೆಯ ಹೊತ್ತಿಗೆ ಮನೆಯ ಮುಂದೆ ಬಂದು ನಿಂತ ಅಂಬಾಸಿಡರ್ ಕಾರಿನಿಂದ ಇಳಿದ ಫುಲ್ ಸೂಟ್ ದಾರಿ ಮುರಳೀರವರು ಒಳಗೆ ಬಂದರು. ಆ ಅಯೋಗ್ಯ ಎಲ್ಲಿ ಎಂದರು. ಅನುರಾಧ ಎದರಿ, ಯಾರು ದೊಡ್ಡಪ್ಪ ಎಂದಳು. ಆತ ಸಿಡಿಲಿನಂತೆ ಗರ್ಜಿಸಿ, ಇನ್ಯಾರು? ನನ್ನ ಮಗ ಧೀರಜ್. ನೆನ್ನೆ 4 ಗಂಟೆಗೆ ಕಾರು ತಂದು ಹೋಟೆಲಲ್ಲಿ ನಿಲ್ಲಿಸಿ ರೈಲ್ವೆ ಸ್ಟೇಷನ್ನಿಂದ ನನಗೆ ಫೋನ್ ಮಾಡಿ ಮುಂಬೈಗೆ ಹೋಗ್ತಿದ್ದೀನಿ ಎಂದರು. ಅವನು ಮುಂಬೈಗೆ ಹೋಗ್ತೀನಿ ಅಂತ
ಫೋನ್ ಮಾಡಿದ ಮೇಲೂ ಇಲ್ಯಾಕೆ ಹುಡುಕಿಕೊಂಡು ಬಂದ್ರಿ ದೊಡ್ಡಪ್ಪ ಎಂದಳು. ದೊಡ್ಡಪ್ಪ ರೇಗಿ, ಹೇಳಿದ ಹಾಗೆ ಮಾಡಿದ್ದಾನೆಂತ ಏನ್ ಗ್ಯಾರಂಟಿ? ನೆನ್ನೆ ನಿಮ್ಮನ್ನು ಮನೆಗೆ ಬಿಟ್ಟು ಬರ್ತೀನಿ ಅಂತ ಬಂದ, ಆದರೆ ನಡೆದದ್ದೇನು? ನಿಮ್ಮನ್ನು ಆ ಚಂದ್ರಶೇಖರ್ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ. ಚಂದ್ರಶೇಖರ್ ಎದುರಿಗೆ ಆ ನಿನ್ನ ಗೆಳತಿಯನ್ನು ಪರಿಚಯ ಮಾಡಿಸಿ, ನಾನು ಮದುವೆ ಆಗೋ ಹುಡುಗಿ, ಇವಳು ನನ್ನ ಹುಡ್ಬಿ ಅಂದಿದ್ದಾನೆ. ಇದೆಲ್ಲ ಕುತಂತ್ರ ಯಾರದು? ಓದು ವಿದ್ಯೆ ಇಲ್ಲದೆ ಇದ್ದರೂ ಹುಚ್ಚುಚ್ಚಾಗಿ ನೀನು ಏನೇನೋ ಕತೆಗಳನ್ನು ಬರೀತಿರ್ತಿ. ಅವನ ತಲೆಯನ್ನು ಕೆಡಿಸಿದವಳು ನೀನೇ ಎಂದರು. ಅನುಗೆ, ನೀವು ಏನೂ ಅನ್ನಬೇಡಿ, ಅವಳು ನಿರಪರಾಧಿ. ನಿಮ್ಮ ಮಗನನ್ನು ನಾನು ವಿವಾಹವಾಗಲ್ಲ, ನಾನು ಅವರನ್ನು ಮರೆತು ಬಿಡ್ತೀನಿ ಎಂದಳು ಶಶಿಕಲಾ. ರಾಸ್ಕಲ್, ನೀನು ನನಗೆ ವಚನ ಕೊಡ್ತೀಯಾ? ನನ್ನ ಮನೆ ಕಸ ಗುಡಿಸಲು ಸಹ ನೀನು ಲಾಯಕ್ಕಿಲ್ಲ. ನಿನ್ನೆ ನಿಮ್ಮಿಬ್ಬರ ಹುಡುಗಾಟದಿಂದ ನನ್ನದು ನನ್ನ ಪತ್ನಿಯದು ಎಷ್ಟು ಪ್ರೆಸ್ಟೇಜ್ ಹಾಳಾಯಿತು. ಚಂದ್ರಶೇಖರ್ ಎದುರು ನಾವು ಶುದ್ಧ ಕ್ರಿಮಿಗಳಾದೆವು. ನನ್ನ ಮಗನ ಭವಿಷ್ಯವೇ ನಿನ್ನಿಂದ ಹಾಳಾಯಿತು. ನಮ್ಮ ಮೇಲಿನ ಕೋಪಕ್ಕೆ ಅವರು ನಮ್ಮ ಕಣ್ಣೆದುರೇ ಅವರ ಮಗಳಿಗೆ ಬೇರೆ ಹುಡುಗನನ್ನು ನಿಶ್ಚಯ ಮಾಡಿದರು. ನನ್ನ ಮಗನ ಅದೃಷ್ಟ ತಾರೆಗೆ ಮೋಡ ಕವಿಯಿತು ಎಂದರು. ನಿಜವಾಗಿಯೂ ನೀವೊಂದು ಕ್ಷುದ್ಧ ಕ್ರಿಮಿ ದೊಡ್ಡಪ್ಪ. ಎರಡನೆಯ ಹೆಂಡತಿಗೆ ಮರುಳಾಗಿ ಅವನ ಬದುಕಿಗೆ ಈಗಾಗಲೇ ಬಹಳಷ್ಟು ಅನ್ಯಾಯ ಮಾಡಿದ್ದೀರಿ. ಈಗಲೂ ನೀವು ಹಾಗೂ ದೊಡ್ಡಮ್ಮ ಸೇರಿ ಹುಡುಕಿದ ಹುಡುಗಿ ಅಂತಲೇ ಅವನು ಆ ಹುಡುಗಿನ ತಿರಸ್ಕರಿಸಿದ. ಹುಡುಗಿ ರೂಪವತಿ, ಶ್ರೀಮಂತೆ. ನೀನು ವಿವಾಹವಾಗು ಅಂತಲೇ ನಾವು ಅವನಿಗೆ ಹೇಳಿದ್ದೀವಿ. ಇಲ್ಲ, ನಮ್ಮ ಚಿಕ್ಕಮ್ಮನ ಕೈವಾಡವೂ ಇದರಲ್ಲಿ ಇದೆ ಅಂದಮೇಲೆ ಇದರಲ್ಲಿ ಏನೋ ಕುತಂತ್ರವಿದೆ. ಆ ಹುಡುಗಿ ಮೊದಲೇ ಅವಳ ಸೋದರ ಮಾವ ಮಗನಿಗೆ ನಿಶ್ಚಯವಾದವಳು. ಅವನು ಫಾರಿನ್ಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾನಂತೆ. ಅವನು ಹಿಂತಿರುಗಲಿ ಅಂತ 6 ತಿಂಗಳಿಂದ ಆ ಕುಟುಂಬದವರು ಬಗೆ ಬಗೆಯಾಗಿ ಪ್ರಯತ್ನಿಸಿದರಂತೆ. ಬಂದರೆ ಅವನೊಡನೆ ಮದುವೆ, ಅವನು ಬಾರದೆ ಅಲ್ಲೇ ಉಳಿದರೆ ನಿಮ್ಮ ಮಗನಿಗೆ ಅವಕಾಶ. ಇಂಥ ಅವಮಾನಕರ ಒಪ್ಪಂದಕ್ಕೆ ಬೇರೆ ಸ್ವಾಭಿಮಾನಿ ತಂದೆ ತಾಯಿಗಳಾದರೆ ಒಪ್ತಿದ್ರಾ? ನಿಮಗೆ ಹಣ ಮುಖ್ಯ. ಮಗನಿಗೆ ಯಾವ ವಿಷಯ ತಿಳಿಸದೆ ಬರೀ ಪ್ಲಸ್ ಪಾಯಿಂಟ್ ಮಾತ್ರ ತಿಳಿಸಿ ನಾಟಕ ಆಡಿದ್ದೀರಿ. ಆದರೆ ಅಕಸ್ಮಾತ್ ನಾವು ಮೊದಲೇ ಅಲ್ಲಿಗೆ ಹೋಗಿದ್ರಿಂದ ಅಲ್ಲೇ ನಿಮ್ಮ ಎರಡನೆಯ ಹೆಂಡತಿಯನ್ನು ನೋಡಿದಿವಿ. ಆಕೆ ತನ್ನ ಪಾಲಿನ 10 ಲಕ್ಷ ವಸೂಲಿ ಮಾಡಲು ಅಲ್ಲಿಗೆ ಬಂದಿದ್ದರು. ಎಲ್ಲ ವಿಷಯವನ್ನು ತಿಳಿದು ಮನಸ್ಸು ಕೆಟ್ಟು ಅವನು ಮುಂಬೈಗೆ ಹೋದ. ಮೈಸೂರಲ್ಲಿ ನೀವು ಸಂಪಾದಿಸಿದ ಆಸ್ತಿ ಕಡಿಮೆನಾ? ಅದರಲ್ಲಿ ಅವನಿಗೆ 10 ಲಕ್ಷವಾದರೂ ಸೇರಬೇಕಿತ್ತಲ್ಲವ? ಒಳ್ಳೆ ವಿದ್ಯಾಭ್ಯಾಸ ಮಾತ್ರ ನಾನು ನಿನಗೆ ಕೊಟ್ಟ ಆಸ್ತಿ. ನಿನ್ನ ಚಿಕ್ಕಮ್ಮನ ಆಟೋಟೋಪ ಎದುರಿಸಲಾರೇನಪ್ಪ ಅಂತ ನಾಟಕ ಆಡ್ತಾ ಅವನಿಗೆ 3 ಕಾಸು ಸಿಗದ ಹಾಗೆ ಮಾಡಿದ ನೀವು ಶುದ್ಧ ಕ್ರಿಮಿ. ನಿಮ್ಮ ಆ ಎರಡನೇ ಹೆಂಡತಿ ಒಂದು ಶುದ್ಧ ಕ್ರಿಮಿ. ಅವನ ಅದೃಷ್ಟ ತಾರೆಗೆ ಮೋಡ ಕವಿಸಿದ್ದು ನಿಮ್ಮ ಸ್ವಾರ್ಥ, ನಿಮ್ಮ ವಂಚನೆ. ಹೇಳಿ, ಇಲ್ಲಿಂದ ಹೊರಟು ಹೋಗಿ. ನಮ್ಮನ್ನು ಏನೂ ಅನ್ನಲಿಕ್ಕೂ ನಿಮಗೆ ಹಕ್ಕಿಲ್ಲ ಎಂದು ಉಗ್ರಕಾಳಿಯಾಗಿ ನಿಂತು ಬಾಗಿಲಡೆಗೆ ಕೈ ತೋರಿಸಿದಳು. ಅವರು ಇಂಗ್ಲಿಷಲ್ಲಿ ಏನನ್ನೋ ಒಟೆಗುಟ್ಟುತ್ತಾ ಹೊರಟು ಹೋದರು. ಓಡಿ ಬಂದು ಶಶಿಕಲಾಳನ್ನು ಅಪ್ಪಿಕೊಂಡ ಅನುರಾಧ, ಶಶಿ, ನಾವು ಗೆದ್ದೆವು ಕಣೆ. ನಮ್ಮಣ್ಣ ಆ ಹುಡುಗಿಯ ರೂಪಕ್ಕೆ ಐಶ್ವರ್ಯಕ್ಕೆ ಮರುಳಾಗಿ ಪಾರ್ಟಿಗೆ ಹೋಗಿದ್ದಾನೆಂತ ನಾವು ಊಹಿಸಿದ್ದೆವಲ್ಲ. ಇಲ್ಲ, ಅವನು ನಿನ್ನೆಯೇ ಮುಂಬೈಗೆ ಹೋಗಿಬಿಟ್ಟಿದ್ದಾನೆ. ಪಾರ್ಟಿಗೆ ಹೋಗಿ ತಂದೆ ಹಾಗೂ ಚಂದ್ರಶೇಖರ್ ಅವರ ದಾಕ್ಷಿಣ್ಯದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದೆಂಬ ಉದ್ದೇಶದಿಂದ ಬೇಕಂತಲೇ ನಮ್ಮನ್ನು ಅಲ್ಲಿಗೆ 1 ಗಂಟೆ ಕರ್ಕೊಂಡೋಗಿದ್ದಾನೆ. ಅವನ ಚಿಕ್ಕಮ್ಮ ಅಲ್ಲಿಗೆ ಬಂದಿದ್ದಾರೆಂತ ತಿಳಿದಾಗಂತೂ ಅವನು ಪೂರ್ತಿ ವಿಚಲಿತನಾದ. ಏನೋ ಕುತಂತ್ರ, ಏನೋ ಮೋಸ ನಡೆಯುತ್ತಿದೆ ಅನಿಸಿತವನಿಗೆ. ಕಡೆಗೂ ಅದು ನಿಜ ಆಯಿತು ಎಂದಳು. ಅಂತೂ ನಿನ್ನೆಯೇ ಆ ಹುಡುಗಿಗೆ ಬೇರೆ ಹುಡುಗನ ಜೊತೆ ನಿಶ್ಚಯವಾದದ್ದು ನಮಗೆ ನಿಶ್ಚಿಂತೆ ಆಯಿತು ಅಲ್ಲವಾ ಅನು ಎಂದು ಶಶಿಕಲಾಳು ಗೆಲುವಿನಿಂದ ನುಡಿದಳು. ಮಾರನೆಯ ದಿನ ಶಶಿಕಲಾಳ ದೊಡ್ಡಪ್ಪ, ದೊಡ್ಡಮ್ಮ, ಕಾವ್ಯ ಎಲ್ಲ ಬಂದರು. ನಿಮ್ಮಮ್ಮ ಹಠ ಮಾಡಿ ನಮ್ಮ ಹತ್ತಿರ 10,000 ಈಸ್ಕೊಂಡಳು. ಆ ದುಡ್ಡು ತೀರೋವರೆಗೆ ನಾವು ನಿಮಗೆ 3 ಕಾಸು ಕೊಡಲ್ಲ ಎಂದರು. ಶಶಿಕಲಾ ಪ್ರತಿಭಟಿಸಿ, ನನ್ನ ಕೇಳದೆ ನನ್ನ ತಂದೆ ತಾಯಿಗೆ ಹಣ ಏಕೆ ಕೊಟ್ರಿ? ನಾನು ಮೊದಲೇ ಹೇಳಿರಲಿಲ್ಲವಾ? ಸಂಬಳ ಕೊಟ್ಟರೆ ಮಾತ್ರ ಕೆಲಸ ಮಾಡ್ತೀನಿ, ಜೀತಕ್ಕೆ ಮಾಡಲ್ಲ ಎಂದಳು. ಕಾವ್ಯ ಜೋರು ಮಾಡಿ, ಈಗ ಎಲ್ಲಿ ಹೋಗ್ತೀನಿ ನೀನು? ಆಗ ಲಾಯರ್ ಮನೆ ಅಂತ ಎದುರಿಸಿದ್ದಿ. ಈಗ ಅವರ ಮನೆಗೆ ಪರ್ಮನೆಂಟ್ ಕೆಲಸಗಾರ್ತಿ ಬಂದಿದ್ದಾಳೆ. ಎಲ್ಲಿ ಹೋಗ್ತೀನಿ ನೀನು? ಕೋಲಾರಕ್ಕೆ ಹೋದರೆ ನಿಮ್ಮಮ್ಮ ಪೊರಕೆ ತಗೊಂಡು ಒಡೆದು ಓಡಿಸ್ತೀನಿ ಅಂದಿದ್ದಾಳೆ. ಹಾಯಾಗಿ ಹಾಕಿದ್ದು ತಿನ್ಕೊಂಡು ಇಲ್ಲೇ ಕೆಲಸ ಮಾಡಿಕೊಂಡು ಬಿದ್ದಿರು. ಆ ಸ್ನೋ ಪೌಡರ್ ಅಲಂಕಾರಗಳು ಎಲ್ಲ ಬಿಟ್ಟು ಕೆಲಸದವಳು ಇದ್ದ ಹಾಗೆ ಇರು ಎಂದರು ಸೀತಮ್ಮ. ಕೈಗೆ ದುಡ್ಡು ಕೊಡೋದು ನಿಲ್ಲಿಸಿದ್ರೆ ಅವಳ ಅಲಂಕಾರ ತಾನಾಗೇ ನಿಲ್ಲುತ್ತೆ. ಆ ಅನುರಾಧಳ ಸ್ನೇಹ ಇರೋವರೆಗೆ ಇವಳ ಅಲಂಕಾರ ಬಿಡೋಲ್ಲ. ಈ ಏಪ್ರಿಲ್ಗೆ ಅವರ ಒಪ್ಪಂದ ಮುಗಿಯುತ್ತೆ.
ಅವರನ್ನು ಬಿಡಿಸಿ ನಮ್ಮ ಚಿಕ್ಕಮ್ಮ ಗಿರಿಜಾಳ ಮಗಳಿಗೆ ಅದನ್ನು ಬಾಡಿಗೆಗೆ ಕೊಡೋಣ. ಆಗ ಹಗಲು ರಾತ್ರಿ ಮನೆಯಲ್ಲೇ ಬಿದ್ದಿರ್ತಾಳೆ ಎಂದರು. ಈ ವಿಷಯ ಶಶಿಕಲಾಳಿಗೆ ತೀರಾ ಹೊಸತು. ಮಾರನೆಯ ದಿನ ಅನುರಾಧಳನ್ನು ಕೇಳಿದಳು. ಹೌದು, 2,500 ಬಾಡಿಗೆ ಕೊಡ್ತಿದ್ವಿ. 3 ವರ್ಷದವರೆಗೆ ನಮ್ಮ ಹೆಸರಲ್ಲಿ ಅಗ್ರಿಮೆಂಟ್ ಇತ್ತು. ಪುನಃ ಒಂದು 500 ರೂಪಾಯಿ ಜಾಸ್ತಿ ಮಾಡಿ ನಮಗೆ ಕೊಡ್ತಾರೆ ಅಂತಿದ್ರು. ಈಗ 4,000 ಬಾಡಿಗೆ ಹೇಳ್ತಿದ್ದಾರೆ. ನಾನು ಗಂಡನ ಮನೆಗೆ ಹೋದ ಮೇಲೆ ಇಲ್ಲಿ ನಮ್ಮ ತಂದೆ ತಾಯಿ ಇಬ್ಬರೇ ಆಗ್ತಾರೆ. 4,000 ಬಾಡಿಗೆ ಕೊಟ್ಟು ಈ ಮನೆಯಲ್ಲೇ ಇರಲಿಕ್ಕೆ ಇಷ್ಟಪಡಲ್ಲ. ಹೀಗಾಗಿ ನಮ್ಮ ತಂದೆ ತಾಯಿ ಕೆಲಸ ಮಾಡೋ ಶಾಲೆ ವಸತಿ ಗೃಹದಲ್ಲಿರ್ತಾರೆ. ಒಂದು ಸಿಂಗಲ್ ಬೆಡ್ರೂಮಿನ ಮನೆ, ಅದು 1,000 ರೂಪಾಯಿ ಬಾಡಿಗೆ ಬೀಳುತ್ತೆ. ಹೀಗಾಗಿ ಅಲ್ಲೇ ಇರ್ತಾರೆ. ಏಪ್ರಿಲ್ 15ಕ್ಕೆ ಈ ಮನೆ ಬಿಡ್ತಿದ್ದೀವಿ. ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ನನ್ನ ಮದುವೆ ಆಗಿ ಬಿಡುತ್ತಲ್ವಾ ಎಂದಳು. ನೀವು ಹೊರಟ ಮೇಲೆ ನನಗೆ ಡೈರೆಕ್ಟ್ ಸಂಪರ್ಕ ಹೇಗೆ ಅನು? ಈ ಜನರು ಅವರಿಂದ ಪತ್ರ ಹಾಗೂ ಫೋನ್ ಕಾಲ್ ಬಂದರೆ ನನ್ನನ್ನು ಸುಮ್ಮನೆ ಬಿಡ್ತಾರಾ ಎಂದಳು. ನನ್ನ ಮನದಲ್ಲಿ ಕೆಲವು ಆಲೋಚನೆಗಳಿವೆ, ನೀವು ಹೆದರಬೇಡಿ ಎಂದು ಸಮಾಧಾನಪಡಿಸಿದಳು ಅನುರಾಧ. ಮದುವೆ ತಯಾರಿ ನಡೆಯುತ್ತಿತ್ತು. ಸೀರೆ ಒಡವೆಗಳನ್ನು ತರುವುದು, ಲಗ್ನ ಪತ್ರಿಕೆಗಳನ್ನು ಪ್ರಿಂಟಿಗೆ ಕೊಡುವುದು, ಹೀಗೆ ಕೆಲಸಗಳಿದ್ದವು. ಲಗ್ನ ಪತ್ರಿಕೆಗೆ ಹಿಂದಿನ ದಿನ ಧೀರಜ್ ಬಂದ. ಮುಂಬೈನಲ್ಲಿ ನನಗೆ ಕೆಲಸ ಸಿಕ್ಕಿದೆ. ಈಗ 30,000 ಸಂಬಳ. ಮುಂದೆ ಪ್ರೋಗ್ರೆಸ್ ಇದೆ. ಮನೆ ಅವರೇ ಕೊಡ್ತಿದ್ದಾರೆ. 2 ಬೆಡ್ರೂಮ್ಸ್ ಮನೆ ಎಂದ. ಹಾಗಾದರೆ ನಿನ್ನ ಮದುವೆ ಎಂದಳು. ಚಿಕ್ಕಮ್ಮ ಚಿಕ್ಕಪ್ಪ ಒಪ್ಪಿದರೆ ನಿನ್ನ ಮದುವೆಯ ಛತ್ರದಲ್ಲಿಯೇ 2 ಹಸೆ ಮಣೆ ಹಾಕಿಸಿದರೆ ಸಾಕು. ಒಳ್ಳೆಯ 2 ಪುರೋಹಿತರನ್ನು ಗೊತ್ತು ಮಾಡಿ ನಾನು ಶಶಿಗೆ ತಾಳಿ ಕಟ್ತೇನೆ ಎಂದ. ಸರಿ, ಮನೆ ಯಾವಾಗ ಕೊಡ್ತಾರೆ ಎಂದಳು. ಜೂನ್ನಲ್ಲಿ ಮನೆ ಕೊಡ್ತಾರೆ ಎಂದ. ಅವಳು 2 ತಿಂಗಳು ನಮ್ಮ ಎಸ್ಟೇಟಿನಲ್ಲಿರಲಿ. ನಾನು ಮೊನ್ನೆ ಪ್ರವೀಣ್ ಜೊತೆ ಮಾತಾಡಿದೆ. ಅವರ ದೊಡ್ಡಮ್ಮನ ಮನೆಯಲ್ಲಿ ಅವಳ ಪರಿಸ್ಥಿತಿ ಚೆನ್ನಾಗಿಲ್ಲ ಎಂದು ಇತ್ತೀಚೆಗೆ 15 ದಿನಗಳಿಂದ ಅವಳಿಗಾಗುತ್ತಿರುವ ಕೆಲವು ತೊಂದರೆಗಳನ್ನು ಧೀರಜ್ನ ಮುಂದೆ ಹೇಳಿ, ಇದೆಲ್ಲ ಪ್ರವೀಣ್ ಮುಂದೆ ವಿವರಿಸಿದ್ದೆ ಧೀರಜಣ್ಣ. ಆತ ಒಪ್ಪಿ, ಮುಂದೆ ನಿನ್ನ ಹತ್ತಿಗೆ ಆಗೋರು ತಾನೆ, ನಮ್ಮ ಮನೆಯಲ್ಲೇ ಇರಲಿ ಎಂದರು. ಹೀಗಾಗಿ ನನ್ನ ಮದುವೆ ಆದ್ಮೇಲೆ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಎಂದಳು. ಹಾಗಿದ್ರೆ ನಿಮ್ಮ ಎಸ್ಟೇಟಲ್ಲೇ ನಮ್ಮ ಹನಿಮೂನ್ ಮುಗಿಸಿ ಅಲ್ಲಿಂದ ಮುಂದೆ ಇವಳನ್ನು 2-3 ತಿಂಗಳಾದರೂ ನಿಮ್ಮ ಮನೆಯಲ್ಲೇ ಬಿಟ್ಟಿರ್ತೀನಿ ಎಂದ. ಸಂಜೆ ಅನುರಾಧಳ ತಂದೆ ತಾಯಿ ಬಂದಾಗ ಇದೇ ವಿಷಯ ಚರ್ಚೆಗೆ ಬಂತು. ಅನುರಾಧಳ ತಂದೆ ವಿಶ್ವನಾಥ್ ಅವರು, ನನಗೇನೋ ತುಂಬ ಸಂತೋಷ. ಆದರೆ ನೀನು ಕದ್ದು ಮುಚ್ಚಿ ವಿವಾಹ ಆಗೋದು ಬೇಡ. ಅಣ್ಣನಿಗೆ ನೀನು ಫೋನ್ ಮಾಡು. ನಾವಿಬ್ಬರು ನಿನ್ನ ಜೊತೆ ಇಲ್ಲಿ ರಾಮಪ್ಪನ ಮನೆಗೆ ಹೋಗಿ ಅವರಿಗೂ ವಿಷಯ ಮುಟ್ಟಿಸೋಣ ಎಂದು ಹೇಳಿದರು. ಧೀರಜ್ ಒಪ್ಪಿ, ಓಕೆ, ಈ ದಿನ ನೀವು ಅನುಗೆ ಒಡವೆ ತರಲಿಕ್ಕೆ ಹೋಗ್ತಿದ್ದೀರಂತೆ. ನಾನು ಬರ್ತೀನಿ. ಅನುಗೆ ನನ್ನ ಕಡೆಯಿಂದ ಒಂದಷ್ಟು ಒಡವೆಗಳನ್ನು ಕೊಡಿಸ್ತೀನಿ ಎಂದ. ಅವರೆಲ್ಲ ಪೇಟೆಗೆ ಹೋಗಿ ಹಿಂತಿರುಗಿ ಬಂದಾಗ 8:30 ಆಗಿತ್ತು. 2 ಸಲ ಪಕ್ಕದ ಮನೆಯ ಹತ್ತಿರ ಬಂದು ಬಾಗಿಲು ಬೀಗವನ್ನು ನೋಡಿ ಖುದ್ದು ಹೋಗಿದ್ದಳು ಕಾವ್ಯ. ಇತ್ತೀಚೆಗೆ ಶಶಿಕಲಾ ಬಣ್ಣವಾಗಿ ಒಂದು ಸೀರೆ ಉಟ್ಟರೆ, ಒಪ್ಪವಾಗಿ ಅಲಂಕಾರ ಮಾಡಿಕೊಂಡರೆ ಆಕೆ ಸಿಡಿದು ಬೀಳುತ್ತಿದ್ದಳು. ಆದರೆ ಈ ದಿನ ಜರಿಯ ಚುಕ್ಕೆ ತುಂಬಿದ ಅಚ್ಚ ನೀಲಿ ಶಿಫಾನ್ ಸೀರೆ ಉಟ್ಟು, ನೀಲಿ ಕುಪ್ಪಸ ತೊಟ್ಟು, ಬಗೆ ಬಗೆಯ ಕ್ರೀಮ್ ಹಚ್ಚಿಕೊಂಡು, ಒಳೆವ ಒಂಬಣ್ಣದ ಚರ್ಮ, ಮುತ್ತಿನ ಡ್ರಾಪ್ಸ್, ಕಿವಿಯಿಂದ ತೂಗಿ ಕೆನ್ನೆ ಮೇಲೆ ಹಾಡುತ್ತಿವೆ. ಕೊರಳಲ್ಲಿ 5 ಅಳಿಯ ಮುತ್ತಿನ ಸರ ತೂಗಾಡುತ್ತಿದೆ. ಮುಖದಲ್ಲಿ ಗೆಲುವು ತುಂಬಿದೆ. ಶಶಿಕಲಳ ಜೊತೆ ಅನುರಾಧ, ಅವಳ ತಂದೆ ತಾಯಿ, ಒಬ್ಬ ಸುಂದರ ತರುಣ ಬಂದರು. ಅನುರಾಧಳಿಗೆ ಮದುವೆ ಗೊತ್ತಾಗಿದೆ. ಏಪ್ರಿಲ್ 2ನೇ ತಾರೀಕು ಮದುವೆ ಎಂದು ಹಿಂದೆ 8 ದಿನದ ಬಾಡಿಗೆ ಕೊಡಲು ಬಂದಾಗ ಹೇಳಿದ್ದರು. ಮುಂದಿನ ತಿಂಗಳು ಅವರು ಮನೆ ಬಿಡುವರು ಎಂದು ತಿಳಿದಿತ್ತು. ಬಹುಶಃ ಅವರ ಜೊತೆಗೆ ಇದ್ದವನು ಅನುರಾಧಳಿಗೆ ಗೊತ್ತಾಗಿದ್ದ ಹುಡುಗ ಎಂದು ಕಾವ್ಯ ತಿಳಿದಿದ್ದಳು. ಶಶಿಕಲಾಳ ಮೇಲೆ ಕೋಪ ಕುದಿಯುತ್ತಿದ್ದರೂ ಬಂದವರೆದುರು ತೋರಿಸಿಕೊಳ್ಳುವ ಆಗಿರಲಿಲ್ಲ. ಬನ್ನಿ ಬನ್ನಿ ಶಶಿ, ಎಲ್ಲರಿಗೂ ಜ್ಯೂಸ್ ಮಾಡಿಕೊಂಡು ಬಾ ಎಂದಳು. ಬೇಡ ಶಶಿ, ಕುತ್ಕೊಳ್ಳಿ. ಅವಳ ವಿಷಯವನ್ನೇ ಮಾತಾಡಲಿಕ್ಕೆ ಬಂದಿದ್ದೀವಿ. ಇವರು ನಮ್ಮಣ್ಣನ ಮಗ ಧೀರಜ್ ಅಂತ. ಮುಂಬೈನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ತಿಂಗಳಿಗೆ 30,000 ಸಂಬಳ. ಶಶಿನ ವಿವಾಹವಾಗಬೇಕಂತಿದ್ದಾರೆ ಎಂದು ಹೇಳುವಷ್ಟರಲ್ಲೇ ಕಾವ್ಯ, ಅವರ ತಂದೆ ತಾಯಿಗೆ ಪತ್ರ ಬರೆದು ತಿಳಿಸ್ತೀವಿ. ಅವರು ಒಪ್ಪಿದ ಮೇಲೆ ಮುಂದಿನ ವಿಷಯ ಎಂದಳು. ಅವರ ಒಪ್ಪಿಗೆಗಾಗಿ ನಾವ್ಯಾರೂ ಕಾಯಲ್ಲ ಆಂಟಿ. ನನ್ನ ಮದುವೆಯ ಜೊತೆ ಅಣ್ಣನ ಮದುವೆಯೂ ನಡೆಯುತ್ತೆ. ಇವತ್ತು ನಮ್ಮಣ್ಣ ಅವಳಿಗೆ ಮಾಂಗಲ್ಯ ಚೈನಿಂದ ಹಿಡಿದು 10 ತೊಲೆ ಬಂಗಾರದ ಒಡವೆ ತಂದಿದ್ದಾರೆ. ಇನ್ಮೇಲೆ ಅವಳು ನಿಮ್ಮ ಮನೆಯಲ್ಲಿ ಇರಲ್ಲ, ನಮ್ಮ ಮನೆಯಲ್ಲಿರ್ತಾಳೆ ಎಂದು ಒಡವೆಗಳನ್ನು ತೋರಿಸತೊಡಗಿದಳು. ಸೀತಮ್ಮ ಜಾಣತನದಿಂದ,
ನಮ್ಮ ಮನೆಯಲ್ಲಿದ್ದು ಒಬ್ಬ ಒಳ್ಳೆಯವರ ಸಿಕ್ಕಿ ಅವಳಿಗೆ ಮದುವೆ ಆಗ್ತಿದೆ ಅಂದ್ರೆ ನಮಗೂ ಹೆಮ್ಮೆಯೇ. ಮದುವೆ ಆದ್ಮೇಲೆ ಅವಳು ನಿಮ್ಮನೆಯಲ್ಲಿರಲಿ, ಅಷ್ಟರವರೆಗೂ ನಮ್ಮನೆಯಲ್ಲಿರಲಿ ಎಂದಳು. ಶಶಿಕಲಾ ಉಗ್ರಳಾಗಿ, ಏಕೆ? ಸಂಬಳವನ್ನು ಸಹ ಕೊಡದೆ 15 ದಿನ ಕತ್ತೆ ದುಡಿತವನ್ನು ದುಡಿಸಿಕೊಂಡಿದ್ದೀರಲ್ಲ, ಸಾಲದಾ? ಈಗ ಮದುವೆ ಆಗೋವರೆಗೂ ನಿಮ್ಮ ಮನೆಯಲ್ಲಿ ಏಕಿರಬೇಕು? ಮದುವೆ ದಿನ ಅರಿಶಿಣ ಹಚ್ಚಿ ಆರತಿ ಮಾಡಿ ಎಣ್ಣೆ ಒತ್ತಿ ಹೆರೆದು ಮದುಮಗಳ ಅಲಂಕಾರ ಮಾಡಿ ಕುಂಕುಮ ಹಚ್ಚಿ ದಾರೆ ಸೀರೆಯನ್ನು ಉಡಿಸಿ ಬಾಸಿಂಗ ಕಟ್ಟಿ ಮದುವೆಯ ಮಂಟಪಕ್ಕೆ ಕರೆತರ್ತೀರಾ ಎಂದಳು. ಜಾಸ್ತಿ ತಲೆ ಹರಟೆ ಬೇಡವೇ? ಬಂದವರ ಎದುರು ಏಕೆ ಅಂತ ಸುಮ್ಮನಿದ್ದೀವಿ. ನಿಮ್ಮಪ್ಪ ಅಮ್ಮ ನಿನ್ನನ್ನು ನಮಗೆ ಒಪ್ಪಿಸಿದ್ದಾರೆ. ಅವರಿಗೆ ವಿಷಯ ತಿಳಿಸದೆ ನಿನ್ನನ್ನು ನಮ್ಮನೆಯಿಂದ ಹೊರಗೆ ಕಳಿಸಲ್ಲ ಎಂದರು. ಶಶಿಕಲಾ ರೋಷದಿಂದ, ಯಾವ ಪೊಲೀಸ್ ಬರಲಿ, ನಮ್ಮಪ್ಪ ಬರೆದ ಆ ಪತ್ರವನ್ನು ತೋರಿಸ್ತೀನಿ. ಜವಾಬ್ದಾರಿ ಇರೋ ತಂದೆ ಬರೆಯೋ ರೀತಿನಾ ಅದು? ಅವನು ನನ್ನ ಈ ಮನೆಯ ಜೀತಕ್ಕೆ ಬಿಟ್ಟ, ನಾನು ಜೀತದಿಂದ ತಪ್ಪಿಸಿಕೊಂಡು ಹೋಗ್ತಿದ್ದೀನಿ ಎಂದಳವಳು. ಬನ್ನಿ ಆಂಟಿ, ಯಾರೇನ್ ಮಾಡ್ತಾರೋ ನಾನು ನೋಡ್ತೀನಿ. ನಾನು 22 ವರ್ಷದ ಹುಡುಗಿ. ಕಾನೂನು ಪ್ರಕಾರ ನನಗೆ ಇಷ್ಟ ಬಂದ ಹುಡುಗನನ್ನು ನಾನು ಮದುವೆ ಆಗ್ತೀನಿ ಎಂದು ತಾನೇ ಬಿರಬಿರನೆ ಹೆಜ್ಜೆ ಹಾಕಿ ಹೊರಗೆ ನಡೆದಳು ಶಶಿಕಲಾ. ಧೀರಜ್ ಎದ್ದು ಅವಳನ್ನು ಹಿಂಬಾಲಿಸಿದನು. ವಿಶ್ವನಾಥ್ ರವರು ಎದ್ದು, ಬಡ ಹುಡುಗಿ, ಅವಳ ತಂದೆ ತಾಯಿಗಂತೂ ಅವಳನ್ನು ವಿವಾಹ ಮಾಡಿ ಕಳಿಸೋ ಚೈತನ್ಯವಿಲ್ಲ. ಈಗಿನ ಕಾಲದಲ್ಲಿ 3,000 ರೂಪಾಯಿ ಸಂಬಳ ತರೋ ಹುಡುಗನ್ನ ಹುಡುಕಿದರೂ 300 ಬೇಡಿಕೆ ಇಡ್ತಾರೆ. ನಮ್ಮ ಹುಡುಗಂಗೆ 30,000 ಸಂಬಳ ಇದೆ. ಅವಳನ್ನು ಕಂಡರೆ ಪಂಚಪ್ರಾಣ. 3 ಕಾಸು ನಿಮಗೆ ಖರ್ಚಿಲ್ಲದೆ ಅವಳ ಮದುವೆ ಆಗ್ತಿದೆ. ಅವಳ ತಂದೆ ತಾಯಿಗೇಳಿ ಬಂದು ನಗ್ತಾ ನಗ್ತಾ ಹಸೆಮಣೆಯ ಮೇಲೆ ಕೂತು ಮದುವೆ ಮಾಡಿಕೊಡಿ ಎಂದು ಹೇಳಿ ಹೊರಟು ಹೋದರು. ಸೀತಮ್ಮ ಚಿಂತೆಯಿಂದ, ಏನೇ ಕಾವ್ಯ ಹೀಗಾಯಿತು? ಇವಳು ಇಲ್ಲಿರ್ತಾಳೆ ಅನ್ನೋ ಆಸೆಗೆ ಅಲ್ಲಿ 10,000 ಕೊಟ್ಟು ಬಂದ್ವಿ. ಈಗ ದುಡ್ಡು ಮುಳುಗಿತು, ಅವಳು ಕೈಬಿಟ್ಟು ಹೋದಳು ಎಂದರು. ಕಾವ್ಯ ಯೋಚಿಸುತ್ತಾ, ನೀವು ಅನ್ನ ಸಾರು ಮಾಡಿಯತ್ತೆ. ಮೈಸೂರಲ್ಲಿರೋ ನಮ್ಮ ದೊಡ್ಡಪ್ಪನ ಮಗನ ಮಗಳಿಗೆ ಈ ಧೀರಜನ್ನ ಹುಡುಗನನ್ನೇ ನೋಡಿದ್ರು ಅನ್ಸುತ್ತೆ. ಮೊನ್ನೆ ಸಹ ನಮ್ಮ ಚಿಕ್ಕಮ್ಮನ ಮಗ ಮುಂಜಿಗೆ ಬಂದಾಗ ಹೇಳಿದ್ದರು. ಹುಡುಗನಿಗೆ ಅವರ ತಂದೆ ತಾಯಿ ಬೆಂಗಳೂರಲ್ಲಿ ಭಾರೀ ಶ್ರೀಮಂತರ ಹುಡುಗಿಯನ್ನು ನೋಡಿದ್ದು ತಪ್ಪಿ ಹೋಗಿದೆ. ಈಗ ಆತ ಮುಂಬೈನಲ್ಲಿದ್ದಾನೆ. ಏನಾದರೂ ಮಾಡಿ ನಿಮ್ಮ ಹುಡುಗಿಯನ್ನು ಪ್ರಯತ್ನಿಸಿ ಅಂತ ರಾಜಣ್ಣನಿಗೆ ಹೇಳಿದ್ರಂತೆ. ರಾಜಣ್ಣ ಲಲಿತಾಳನ್ನು ಕರ್ಕೊಂಡು ಮುಂಬೈಗೂ ಸಹ ಹೋಗೋನಿದ್ದ. ತಡೀರಿ, ನಾನು ಅವನಿಗೆ ಫೋನ್ ಮಾಡಿ ತಿಳ್ಕೊತೀನಿ ಎಂದಳು. ಅತ್ತೆ ಮಾಡಿದ ಹಸಿ ಬಿಸಿ ರುಚಿ ಇಲ್ಲದ ಅಡಿಗೆ ಉಂಡು ಮಲಗುವ ಹೊತ್ತಿಗೆ ರಾತ್ರಿ 10:30 ಆಗಿತ್ತು. ನಾನು ಬೆಳಿಗ್ಗೆ ಡಾಕ್ಟರ್ ಮನೆಗೆ ಹೋಗಿ ಚೆನ್ನಮ್ಮನನ್ನು ಕರ್ಕೊಂಡು ಬರ್ತೀನಿ. ನೀನು ಬೆಳಗ್ಗೆ ಅವರ ಮನೆಗೆ ಹೋಗಿ ಅವಳನ್ನು ಕರೆದುಕೊಂಡು ಬಾರೆ ಎಂದಳು. ಅವಳದು ಮುಗಿದ ಅಧ್ಯಾಯ ಅತ್ತೆ, ಇನ್ನು ಅವಳು ಬರ್ತಾಳಾ? ನಮ್ಮಪ್ಪ ಅಮ್ಮ ನನಗೆ 10 ಲಕ್ಷದವರೆಗೆ ಖರ್ಚು ಮಾಡಿದರೂ BE ಓದಿದ ಇಂಜಿನಿಯರ್ ಸಿಗಲಿಲ್ಲ. ಇವಳಿಗೆ MTech ಓದಿದ ಆ ಸಾಫ್ಟ್ವೇರ್ ಇಂಜಿನಿಯರ್ ಸಿಕ್ಕಿದ್ದಾನಲ್ಲ ಎಂದಳು. ಎದುರು ಮನೆ ಡಾಕ್ಟರ್ ಮನೆಗೆ ಹೋಗಿ ಅಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಚೆನ್ನಮ್ಮನ ಮನವೊಲಿಸಿ 350 ರೂಪಾಯಿ ತಿಂಗಳಿಗೆ ಗೊತ್ತು ಮಾಡಿ ಕರೆತಂದಳು. ಪಾತ್ರೆಗಳನ್ನು ತೊಳೆದ ಚೆನ್ನಮ್ಮ, ಅಮ್ಮ, ಮಗಳಿಗೆ ಜ್ವರ ಬಂದಿದೆ, ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ. ಬಟ್ಟೆ ಒಗೆಯಲಿಕ್ಕೆ ಇವತ್ತು ಮಧ್ಯಾಹ್ನ ಬರಲ್ಲ. ಪಾತ್ರೆ ಬಟ್ಟೆ ಇವತ್ತಿಂದು ಇಟ್ಟಿರಿ, ನಾಳೆ ಬೆಳಗ್ಗೆ ಬರ್ತೀನಿ ಎಂದಳು. ಸೀತಮ್ಮ ಸಿಟ್ಟಿನಿಂದ, ಇನ್ನೂ ಇವತ್ತು ಮೊದಲ ದಿನ ಕೆಲಸಕ್ಕೆ ಸೇರ್ತಿದ್ದಿ, ಈಗಿನಿಂದ ಇದೇ ನಿನ್ನ ಹಣೆ ಬರಹನ? ನಿಂಗೆ 350 ಕೊಟ್ಟು ನನಗೆ ಪ್ರಯೋಜನ ಏನಾಯಿತು ಎಂದರು. ಚೆನ್ನಮ್ಮ ಜೋರು ಧ್ವನಿಯಲ್ಲಿ, ನಿಮ್ಮನೆ ಸೇರಿಕೊಳ್ತಾಳೆ, ಜಗಳ ಕದನ ಕಡ್ರವ್ವ. ನಾನು 10 ದಿನ ಆದಮೇಲೆ ಸೇರ್ಕೋತೇನೆ. 8 ದಿನ ಮಗುಗಾಗಿ ಮತ್ತೆ ರಜಾ ಆಗಬೇಕಾಗುತ್ತೆ. ಒಂದೊಂದು ದಿನ ಬಂದು ಮಾಡು, ಒಂದು ದಿನ ಮಗಿನ ನೋಡ್ಕೋ ಅಂತ ಅವರೆಲ್ಲ ಅಂತಾರೆ. ನಿಮ್ಮ ಮನೆಯಲ್ಲೇ ಒಂದಿನ ಮಗಿಗೆ ಜ್ವರ ಅಂದ್ರೂ ಬಿಡಲ್ಲ ಎಂದಳು. ಇನ್ನು 10 ದಿನ ಎಂದರೆ 10 ದಿನ ಕೆಲಸ ಮಾಡಿಕೊಳ್ಳಲು ಅತ್ತೆ ಸೊಸೆಗೆ ಸಾಧ್ಯವಿರಲಿಲ್ಲ. ಇನ್ನೊಂದು ಸೆಟ್ ಪಾತ್ರೆ ಇತ್ತು. ಅವಳು ಬರದಿದ್ದಾಗ ಅದನ್ನು ಉಪಯೋಗಿಸುವುದು, ಬಂದಾಗ 2 ದಿನದ ಪಾತ್ರೆ ಬಟ್ಟೆ ಹಾಕಿದರೂ ಇಂದಿನ ಕೆಲಸದವಳು ಕತ್ತೆಯ ದುಡಿತ ದುಡಿಯುತ್ತಿದ್ದಳು. ಇದೆಲ್ಲ ಇಂದಿನಿಂದಲೂ ನಡೆದು ಬಂದಿತ್ತು. ಇನ್ನು ಮುಂದೆಯೂ ಇದೇ ಕಥೆಯೇ. ಮಧ್ಯೆ 8 ತಿಂಗಳು ಸುಖವಾಗಿದ್ದೆವು ಎಂದುಕೊಂಡರು ಸೀತಮ್ಮ. ಆ ದಿನ ಕಾವ್ಯ ಕಾಲೇಜಿಗೆ ಹೋಗಿ 2nd PUCಯ B ಸೆಕ್ಷನ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಾ ಇರುವಾಗ ಹೊರಗಿನಿಂದ ಕರೆ ಬಂದಿತು. ಜವಾನ ತಂದ ಪ್ರಿನ್ಸಿಪಾಲರ ಮೆಮೊ ನೋಡಿ ವಿಸಿಟರ್ಸ್ ರೂಮಿಗೆ ಬಂದಳು. ಅಲ್ಲಿ ಅವಳ ದೊಡ್ಡಪ್ಪನ ಮಗ ರಾಜಣ್ಣ, ಅವರ ಪತ್ನಿ ಹಾಗೂ
ಒಬ್ಬ 45ರ ಸುಂದರ ಮಹಿಳೆ ಕುಳಿತಿದ್ದರು. ಕಾವ್ಯ, ನಿಮ್ಮ ಪ್ರಿನ್ಸಿಪಾಲರ ಹತ್ತಿರ ನಾನು ಮಾತಾಡಿದ್ದೀನಿ. ಸ್ವಲ್ಪ ನಮ್ಮ ಜೊತೆ ಬರ್ತೀಯಾ? ಮೊದಲು ಇವರ ಪರಿಚಯ ಮಾಡಿಕೊ. ಇವರು ಧೀರಜ್ನ ಚಿಕ್ಕಮ್ಮ. ಪರಿಚಯ ಮಾಡಿಸಿದರು. ಕಾವ್ಯ ಅವರು ಬಂದಿದ್ದ ಕಾರಿನಲ್ಲಿ ಹೊರಟಳು. ಎಲ್ಲರೂ ಅಲ್ಲೇ ಹತ್ತಿರದಲ್ಲಿದ್ದ ಲಾಲ್ಬಾಗಿನ ಒಳಗೆ ಬಂದು ಮರದ ಕೆಳಗೆ ಕುಳಿತರು. ರಾಜಣ್ಣ ಮಾತಾಡಿ, ಧೀರಜ್ ಆ ಹುಡುಗಿಯನ್ನ ಮದುವೆ ಆಗ್ತಾ ಇರೋದು ಅವನ ತಂದೆ ಹಾಗೂ ಚಿಕ್ಕಮ್ಮನಿಗೆ ಇಷ್ಟವಿಲ್ಲ. ಮೊದಲಿಂದ ನಮ್ಮ ಸುಮಿತ್ರಾಳನ್ನೇ ಸೊಸೆಯಾಗಿ ತಂದ್ಕೊಳ್ಬೇಕಂತ ಇವರಿಗೆ ಆಸೆ ಇದೆ. ಮಧ್ಯ ಮನೆ ಬಿಟ್ಟು ಹೋಗಿದ್ದ. ಬೆಂಗಳೂರಿನಲ್ಲಿ ಅವನ ತಂದೆ ಭಾರೀ ಶ್ರೀಮಂತರ ಮಗಳನ್ನು ತೋರಿಸಿದ್ದರಂತೆ. ಅದೂ ತಪ್ಪಿ ಹೋಯಿತು. ಬೇಕಂತಲೇ ಆ ಬಡ ಹುಡುಗಿಯನ್ನು ಕರ್ಕೊಂಡೋಗಿ ನನ್ನ ಉಡ್ಬಿ ಅಂತ ತೋರಿಸಿ ಪರಿಚಯ ಮಾಡಿಸಿದ್ದನಂತೆ. ನಿಮ್ಮ ಮನೆಯಲ್ಲಿ ಅಡಿಗೆ ಕೆಲಸಕ್ಕಿದ್ದ ಹುಡುಗಿಯನ್ನು ತಮ್ಮ ಸೊಸೆಯಾಗಿ ಮಾಡಿಕೊಳ್ಳಲಿಕ್ಕೆ ಇವರು ಇಷ್ಟಪಡಲ್ಲ. ಹೀಗಾಗಿ ನಾವೆಲ್ಲ ಸೇರಿ ಆ ಮದುವೆ ತಪ್ಪಿಸಬೇಕೆಂತ ಒಂದು ಪ್ಲ್ಯಾನ್ ಹಾಕಿದ್ದೀವಿ. ಏನು ಪ್ಲ್ಯಾನ್? ಕಾವ್ಯ ಕೊಂಚ ಕುತೂಹಲದಿಂದ ಕೇಳಿದಳು. ಅವಳನ್ನು ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗ್ತೀವಿ. ಪ್ರಾಣಕ್ಕೇನೂ ಅಪಾಯ ಮಾಡಲ್ಲ. ಕೆಲವು ದಿವಸ ನಮ್ಮನೆಯ ಒಂದು ಕೋಣೆಯಲ್ಲಿ 2 ಹೊತ್ತು ಊಟ ಕೊಟ್ಟು ಕುಡಿ ಹಾಕಿರ್ತೀವಿ. ಈ ಕಿಡ್ನಾಪ್ ಪ್ರಕರಣಕ್ಕೆ ನಿಮ್ಮ ಸಹಾಯ ಬೇಕು ಎಂದರು. ಕಾವ್ಯ ಚಿಂತೆಯಿಂದ, ನಾನು ಏನು ಮಾಡಬೇಕು ಎಂದಳು. ನೀನು ಏನಾದರೂ ನೆಪ ಹೇಳಿ ಆ ಹುಡುಗಿಯನ್ನು ಲಾಲ್ಬಾಗ್ ಹತ್ತಿರ ಕರೆತರಬೇಕು. ಇಲ್ಲಿ ಹೆಬ್ಬಾಗಿಲು ಹತ್ತಿರ ಏನಾದರೂ ನೆಪ ಮಾಡಿ ಇಳೀರಿ. ಅದಕ್ಕೆ ನಾವು ಸನ್ನಿವೇಶವನ್ನು ಸೃಷ್ಟಿ ಮಾಡಿರ್ತೀವಿ. ಇಲ್ಲಿ ನಿನಗೆ ಯಾವ ತರಹದ ಕಷ್ಟ ಇರಲ್ಲ. ಮದುವೆಗೆ ಏನಾದರೂ ಉಡುಗೊರೆ ಕೊಡಿಸ್ತೀನಿ ಅಂತ ನೆಪ ಮಾಡಿ ಅವಳನ್ನು ಕರೆದುಕೊಂಡು ಬಾ. ಆ ಕಾರು ನಾವು ಕಳಿಸಿರ್ತೀವಿ. ಡ್ರೈವರ್ ಜೊತೆಗೆ ಇನ್ನೊಬ್ಬ ಇರ್ತಾನೆ. ಆ ಕಾರಿನಲ್ಲೇ ಅವಳನ್ನು ಲಾಲ್ಬಾಗ್ ಹತ್ತಿರ ನೀನು ಕರೆತರಬೇಕು. ಹೆಬ್ಬಾಗಿಲು ಹತ್ತಿರ ಕಾರು ನಿಲ್ಲುತ್ತೆ. ಅಷ್ಟರಲ್ಲಿ ಕಾವ್ಯ ಅಂತ ನಾನು ಕೂಗ್ತೀನಿ. ಓ, ನನ್ನ ರಿಲೇಷನ್ಸ್ ಕೂಗ್ತಿದ್ದಾರೆ, 1 ನಿಮಿಷ ಇಲ್ಲೇ ಇರು ಅಂತ ಹೇಳಿದು ನೀನು ಈ ಕಡೆ ಬಾ. ಅವನು ರಸ್ತೆ ಕಡೆಗೆ ಉದ್ದಕ್ಕೆ ವೇಗವಾಗಿ ಕಾರು ಚಲಾಯಿಸಿಕೊಂಡು ಹೋಗ್ತಾನೆ. ಬಾಗಿಲು ಹಾಕಿಬಿಟ್ಟಿರುತ್ತೆ. ಅವಳು ಒಳಗಿನಿಂದ ಕೂಗಿಕೊಂಡರೂ ಪ್ರಯೋಜನವಾಗುವುದಿಲ್ಲ. ಮುಂದೆ ಅವಳನ್ನು ಎಲ್ಲಿ ಕರ್ಕೊಂಡೋಗ್ಬೇಕು, ಏನು ಮಾಡಬೇಕು ಅಂತ ನಾವು ಡ್ರೈವರ್ಗೆ ಹೇಳಿರ್ತೀವಿ. ನಿನ್ನ ಪಾಡಿಗೆ ನೀನು ಏನೂ ತಿಳಿಯದ ಹಾಗೆ ಅರ್ಧ ಗಂಟೆ ಇಲ್ಲಿ ಲಾಲ್ಬಾಗ್ ಒಳಗೆ ಬಂದು ನಮ್ಮ ಜೊತೆ ಮಾತಾಡಿ ಹೊರಟು ಬಿಡು ಎಂದರು. ಆಮೇಲೆ ನಾನು ಬೇರೆ ಕಾರಲ್ಲಿ ಒಂಟಿಯಾಗಿ ಮನೆಗೆ ಹೋದ್ಮೇಲೆ ಅವರೆಲ್ಲ ಸುಮ್ಮನೆ ಬಿಡ್ತಾರಾ ಎಂದಳು. ಅಂಗಡಿಗೆ ಹೋಗ್ಲಿಕ್ಕೆ ಒಂದು ಸಣ್ಣ ಸಂದಿಲಿ ಕಾರು ನಿಲ್ಲಿಸಿ ಮೇನ್ ರೋಡ್ಗೆ ಹೋಗ್ಬೇಕಂತ ಹೋಗ್ತಿದ್ವಿ. ಕಾರು ಡ್ರೈವರ್ ಹಾಗೂ ಅವನ ಪಕ್ಕದಲ್ಲಿ ಇದ್ದವನು ಚೂರಿ ತೋರಿಸಿ ಅವಳನ್ನು ಎಳ್ಕೊಂಡೋಗಿ ಕಾರಲ್ಲಿ ಹಾಕಿಕೊಂಡರು. ಪ್ರಾಣ ಭಯಕ್ಕೆ ನಾನು ಸುಮ್ಮನಿದ್ದೆ. ಕಾರು ವೇಗವಾಗಿ ಹೊರಟು ಹೋಯಿತು ಅಂತ ಹೇಳು. ಏಕೋ ನನಗೆ ಸುಳ್ಳು ಹೇಳಲಿಕ್ಕೆ ಮನಸ್ಸು ಬರ್ತಿಲ್ಲ. ನನಗೂ ಒಬ್ಬಳು ಮಗಳಿದ್ದಾಳೆ. ಈ ಪಾಪ ಕಾರ್ಯದಲ್ಲಿ ನಾನು ಸಹಕರಿಸಿದರೆ ಮುಂದೆ ನನ್ನ ಮಗಳಿಗೆ ದೇವರು ಏನು ಮಾಡ್ತಾನೋ ಎಂದಳು. ನಮಗೂ ಪಾಪ ಭೀತಿ ಇದೆ ಕಣೆ ಕಾವ್ಯ. ಆ ಹುಡುಗಿ ಮಾನಶೀಲ ಎರಡಕ್ಕೂ ನಾವು ಹಾನಿ ಮಾಡಲ್ಲ. ನಮ್ಮ ಮ್ಯಾನೇಜರ್ ಚಂದ್ರು ನಮ್ಮ ಕಂಪ್ನಿಗೆ ಎಷ್ಟು ದುಡಿಯುತ್ತಿದ್ದಾನೆ. ಅವನಿಗೆ ಈಗ 10,000 ಸಂಬಳ ಬರುತ್ತೆ. ಆ ರೂಪದ ಕಾರಣದಿಂದ ಅವನಿಗೆ ಮದುವೆ ಆಗಿಲ್ಲ. ಸ್ವಂತ ಮನೆ ಸಹ ಕಟ್ಟಿಸಿದ್ದಾನೆ. ಡ್ರಿಂಕ್ಸು ಸಿಗರೇಟ್ ಸಹ ಈ 2 ವರ್ಷಗಳಿಂದ ಬಿಟ್ಟಿದ್ದಾನೆ. ಅವನಿಗೆ ನಾವು ಇವಳನ್ನು ವಿವಾಹ ಮಾಡ್ತೀವಿ. ಒಟ್ಟಿನಲ್ಲಿ ಧೀರಜ್ನ ಜೊತೆ ಅವಳ ಮದುವೆ ನಡೆಯಬಾರದು. ಇದು ನಮ್ಮ ಹಠ ಎಂದಾಕೆ ಹೇಳುತ್ತಿದ್ದರೆ, ಹೌದಮ್ಮ, ನೀನು ಇಷ್ಟು ಸಹಾಯ ಮಾಡು. ನಿನಗೆ 25,000ವರೆಗೆ ನಿಮ್ಮ ಚಿಕ್ಕಮ್ಮ ಕೊಡ್ತಾರೆ ಎಂದು ಧೀರಜ್ನ ಚಿಕ್ಕಮ್ಮ ಹೇಳಿದರು. ಆಂಟಿ, ನಾನು ಈ ಕೃತ್ಯ ಮಾಡಿ ನಮ್ಮ ಶಶಿಕಳನ್ನು ಅವನಿಂದ ದೂರ ಮಾಡಬಹುದು. ಆದರೆ ನಿಮ್ಮ ಮಗ ಧೀರಜ್ ಶಶಿಕಳಾ ಇಲ್ಲ ಅಂತ ನಮ್ಮ ಆಂಟಿ ಮಗಳನ್ನು ವಿವಾಹ ಆಗ್ತಾನೆ ಅಂತ ಏನು ಗ್ಯಾರಂಟಿ? ಬೇರೆ ಸುಂದರ ಹುಡುಗಿಯನ್ನು ಹುಡುಕಿಕೊಳ್ಳಬಹುದು. ಮದುವೆನೇ ಬೇಡ ಅಂತ ಓಡಿ ಹೋಗಬಹುದು ಎಂದಳು. ನಮಗೆ ಆಗಲೇ ಬಿಡಲಿ. ನಮ್ಮ ಮೈದುನ ವಾರಗಿತ್ತಿ ಹಸೆ ಮಣೆ ಮೇಲೆ ಕುಳಿತು ಆ ಹುಡುಗಿಯನ್ನು ಅವನಿಗೆ ಮದುವೆ ಮಾಡಿಸಬಾರದು. ಈ ಮದುವೆ ನಿಂತು ಅವರಿಗೆಲ್ಲ ಭಾರೀ ಆಘಾತವಾಗಬೇಕು. ನಮ್ಮ ಮಗನ ಮನಸ್ಸು ಕೆಟ್ಟು ಮುಂಬೈಗೆ ಹೋಗಬೇಕು. 6 ತಿಂಗಳ ನಂತರ ನಮ್ಮ ಯಜಮಾನರನ್ನು ಮುಂಬೈಗೆ ಕಳಿಸ್ತೀನಿ. ನನ್ನನ್ನು ಒಂದಿಷ್ಟು ದೂರಿ. ಅವಳು ನಿನ್ನ ಮಲತಾಯಿ, ನಾನು ಅಸಹಾಯಕ. ಅವಳ ದಬ್ಬಾಳಿಕೆಗೆ ನನಗೆ ನಿನಗೆ ಸುಖ ಸಿಗಲಿಲ್ಲ ಅಪ್ಪ ಅಂತ ಇವರು ಕಣ್ಣೀರು ಹಾಕಿದರೆ ಅವನು ಕರಗಿ ಬಿಡ್ತಾನೆ. ಆಗ ಇವರ ಮಗಳ ವಿಷಯವನ್ನು ಅವನಲ್ಲಿ ಪ್ರಸ್ತಾಪಿಸ್ತೀವಿ ಎಂದರು. ಹಿಂದಿನ ಪೊದೆಯಿಂದ ಧೀರಜ್ ಹಾಗೂ ಶಶಿಕಳಾ ಹೊರಗೆ ಬಂದರು. ಅಂತೂ ಹಿಂದೆಲ್ಲ ಬರೀ ಕುತಂತ್ರದ ಯೋಜನೆ ಮಾಡಿ ಅಪ್ಪನ ಆಸ್ತಿಯನ್ನು ಪೂರ್ತಿ ನೀನೇ ಒಡೆದೆ. ಈಗ ಈ ಕ್ರಿಮಿನಲ್ ಯೋಜನೆ ಹೂಡಿ ಜೈಲಿಗೂ ಹೋಗ್ಲಿಕ್ಕೂ ಸಿದ್ಧಳಾಗಿದ್ದೀ ಅನ್ನು. ಧೀರಜ್ನ ಮನುಷ್ಯದ ವ್ಯಂಗ್ಯ ಸ್ವರವನ್ನು ಕೇಳಿ
ಅವರೆಲ್ಲ ಹಿಂದೆ ತಿರುಗಿ ನೋಡಿದರು. ಇದೇನು ಧೀರಜ್, ನೀನಿಲ್ಲಿ? ಅವರ ಚಿಕ್ಕಮ್ಮ ಗಾಬರಿಯಿಂದ ಕೇಳಿದರು. ಹೌದು, ನಿಮ್ಮ ಕುತಂತ್ರದ ಯೋಜನೆಗಳು ಈ ಕಡೆ ನಡೀತಾ ಇದ್ರೆ ಆ ಕಡೆ ಪೊದೆಯ ಹಿಂದಿನ ಮರದ ಹತ್ತಿರ ನಾವಿದ್ದೀವಿ. ನಿಮ್ಮ ಎಲ್ಲಾ ಸಂಭಾಷಣೆಗಳನ್ನು ಕೇಳಿಸಿಕೊಂಡಿವಿ. ಇಂಥ ಪ್ಲಾನ್ ಮಾಡಿದ ನಿಮ್ಮ ಮೇಲೆ ದೂರು ಕೊಟ್ಟರೆ ನೀವೆಲ್ಲ ಪೊಲೀಸ್ ಸ್ಟೇಷನ್ ಸೇರಬೇಕಾಗುತ್ತೆ ಎಂದ ಧೀರಜ್. ಏನು ಸಾಕ್ಷಿ ಇದೆ ನಿನ್ನಲ್ಲಿ? ಚಿಕ್ಕಮ್ಮ ಆಗಲು ಕ್ರೋಧದಿಂದ ಕೇಳಿದಳು. ಒಂದು ಕ್ಯಾಸೆಟ್ ತಂದು ಟೇಪ್ ಮಾಡಿಕೊಂಡಿದ್ದೀನಿ ಎಂದವನೇ ಬಾ ಶಶಿ ಎಂದು ಅವಳನ್ನು ಎಳೆದುಕೊಂಡು ಹೋದ. ಕಾರಿನಲ್ಲಿ ಕೂತಾಗ ಶಶಿಕಲಾ ಅಳುತ್ತಾ, ಆ ಜನರು ಎಷ್ಟು ನೀಚರಿದ್ದಾರೆ, ಅವರ ಮಾತುಕತೆ ಕೇಳಿ ನನಗೆ ಎಷ್ಟು ಭಯವಾಯಿತು. ನೀವು ಪೊಲೀಸರಿಗೆ ದೂರು ಕೊಡ್ತೀರಾ ಎಂದಳು. ಇಲ್ಲ ಚಿನ್ನ, ದೇವರೇ ನಮ್ಮನ್ನು ರಕ್ಷಿಸಿದ್ದಾನೆ, ಇನ್ನು ಪೊಲೀಸರ ಗೊಂದಲ ಏಕೆ? ಅಕಸ್ಮಾತ್ ನಿನ್ನೊಡನೆ ಪೊದೆ ಹಿಂದೆ ಇದ್ದಿದ್ದು ಆ ಬಡ್ಡಿ ಮಕ್ಕಳು ಈ ಭಾಗದಲ್ಲೇ ಬಂದು ಕೂತು ಮಾತಾಡಿದ್ದು ದೈವೀಕೃತ ಆಕಸ್ಮಿಕ. ಇದು ಭಗವಂತನೇ ನಿನಗೆ ಕೊಟ್ಟ ರಕ್ಷಣೆ. ಅವರು ಯಾವುದಾದರೂ ಹೋಟೆಲಲ್ಲಿ ಅಥವಾ ತಮ್ಮ ಮನೆ ಕೋಣೆಯಲ್ಲಿ ಇಂಥ ಸಂಚು ಹೂಡಿದ್ರೆ ನಿನ್ನ ಗತಿ ಏನಾಗ್ತಿತ್ತು? ನೀನು ನನ್ನ ಕೈ ತಪ್ಪಿ ಹೋಗೋದಲ್ಲದೆ ಇವರು ನಿನ್ನನ್ನು ಅವರ ಕಂಪನಿಯ ಮ್ಯಾನೇಜರ್ ಚಂದ್ರುಗೆ ಕಟ್ತಿದ್ರು. ಕಡುಕುರೂಪಿ, ಕರಡಿ ಇದ್ದ ಹಾಗೆ ಇದ್ದಾನೆ. 2 ದಿನ ತುಂಬ ಜಾಗರೂಕಳಾಗಿರು. ಯಾರು ಕರೆದರೂ ಹೋಗಬೇಡ. ನಾನು ಕ್ಯಾಸೆಟ್ ಅಂತ ಅವರಿಗೆ ಸುಮ್ಮನೆ ಹೆದರಿಸಿದ್ದೇನಷ್ಟೆ. ನನಗೇನು ಕನಸು ಬಿದ್ದಿತ್ತಾ ಇವರೆಲ್ಲ ಬಂದು ಇಂಥ ಕುತಂತ್ರದ ಯೋಜನೆ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ ಅಂತ? ಧ್ರುವನ ಮಲತಾಯಿ ಸುರುಚಿ ಬಗ್ಗೆ ಕೇಳಿದ್ದೆ. ನಮ್ಮ ಚಿಕ್ಕಮ್ಮ ಅವಳಿಗಿಂತ ಇನ್ನೂ ಒಂದು ಸುತ್ತು ಕೆಟ್ಟೋರು. ಆ ಚಿಕ್ಕ ಮನೆಯಲ್ಲಿ ನೆಂಟರಿಷ್ಟರ ಗುಂಪು, ಸ್ವಲ್ಪ ಏಕಾಂತ ಬೇಕು ಅಂತ ನಿನ್ನನ್ನು ಇಲ್ಲಿಗೆ ಕರೆತಂದೆ. ಅಕಸ್ಮಾತ್ ಅವರ ಈ ಕ್ರೂರ ಕುತಂತ್ರದ ಯೋಜನೆ ಕಿವಿಗೆ ಬಿದ್ದಿತು ಎಂದ. ಇತ್ತ ಕಾವ್ಯ ತುಂಬ ಹೆದರಿ ಬಿಟ್ಟಿದ್ದಳು. ಧೀರಜ್ ನಮ್ಮ ಎಲ್ಲ ಮಾತುಕತೆನ ಕ್ಯಾಸೆಟ್ ಮಾಡಿಕೊಂಡಿದ್ದಾರಂತೆ. ಪೊಲೀಸರಿಗೆ ಕೊಟ್ಟು ಕೇಸ್ ಹಾಕಿದರೆ ನನ್ನ ಗತಿ ಏನು? ನನ್ನ ಪ್ರೆಸ್ಟೇಜ್, ನನ್ನ ಉದ್ಯೋಗ ಎಂದು ಅಳತೊಡಗಿದಳು. ಅಯ್ಯೋ, ಒಂದಿಷ್ಟು ದುಡ್ಡು ಬಿಸಾಕಿ ಆ ಪೊಲೀಸರಿಂದಲೇ ಆ ಕ್ಯಾಸೆಟ್ ನಾಶ ಮಾಡಿಸ್ತೀನಿ. 50,000 ಚೆಲ್ಲಿ ಅದನ್ನು ಬೋಗಸ್ ಕ್ಯಾಸೆಟ್ ಅಂತ ಅನಿಸ್ತೀನಿ ಎಂದ ಆತ. ನೀನು ಈ ಯೋಜನೆಯ ಉದ್ದಕ್ಕೂ ಅಸಹಕಾರನೇ ತೋರಿದ್ದಿ ಎಂದರು ಕಾವ್ಯಳ ಚಿಕ್ಕಪ್ಪ ರಾಜಣ್ಣ. ಹೀಗೆ ಮಾತಾಡಿದಾಗ ಕಾವ್ಯಳ ಚಿಕ್ಕಮ್ಮ, ನಮ್ಮ ಪಾಡಿಗೆ ನಾವಿದ್ದೀವಿ. ಇವಳೇ ತಾನೇ ಮೊನ್ನೆ ಫೋನ್ ಮಾಡಿ ನಿಮ್ಮ ಮಗಳಿಗೆ ನೋಡಿದವರ ಧೀರಜನಿಗೆ ಇಲ್ಲಿ ನಮ್ಮ ಮನೆಯ ಅಡಿಗೆ ಕೆಲಸದ ಹುಡುಗಿ ಜೊತೆ ಮದುವೆ ಆಗ್ತಾ ಇದೆ, ಬಂದು ಈ ಮದುವೆ ತಪ್ಪಿಸಿ ಅಂತ ಫೋನ್ ಮಾಡಿದ್ದು. ಆಮೇಲೆ ನಾವು ಈ ಪ್ಲಾನ್ ಸಿದ್ಧಪಡಿಸಿದ್ದು ಎಂದರು. ಧೀರಜ್ನ ಚಿಕ್ಕಮ್ಮ, ನಮ್ಮ ಪ್ಲಾನ್ ಫ್ಲಾಪ್ ಆಯಿತು. ನಾವು ಸದ್ಯಕ್ಕೆ ಮೈಸೂರಿಗೆ ಹೋಗೋಣ. ಧೀರಜ್ ತಾನಾಗಿ ಪೊಲೀಸ್ಗೆ ದೂರು ಕೊಡಲ್ಲ, ಅಷ್ಟಂತೂ ನನಗೆ ಗ್ಯಾರಂಟಿ ಇದೆ ಎಂದರು. ಅದರಂತೆ ಅವರೆಲ್ಲ ಮೈಸೂರಿಗೆ ಹೊರಟು ಬಿಟ್ಟರು. ಕಾವ್ಯ ರಿಕ್ಷಾ ಮಾಡಿಕೊಂಡು ಮನೆಗೆ ಬಂದಳು. 2 ದಿನ ಪಕ್ಕದ ಮನೆಯವರಿಗೆ ಕಣ್ತಪ್ಪಿಸಿ ಓಡಾಡಿದಳು. ನಗರದ ಪಾಶ್ ಹೋಟೆಲಲ್ಲಿ ಅವರಿಬ್ಬರ ಮದುವೆಯನ್ನು ಏರ್ಪಡಿಸಿದರು. ಶಾಸ್ತ್ರೋಕ್ತವಾದ ಮದುವೆ, ಸರಾಸರಿ ಜನರಿಗೆ ಸಿಹಿ ಊಟ. 3 ದಿನ ಬೆಂಗಳೂರಿನ ಅದ್ದೂರಿ ಹೋಟೆಲೊಂದರಲ್ಲಿ ವಧುವರರಿಗೆ ರೂಮ್ ಬುಕ್ ಮಾಡಿದರು. ನಂತರ ಎಲ್ಲರೂ ಪ್ರವೀಣ್ನ ಎಸ್ಟೇಟಿಗೆ ಬಂದರು. ಅಲ್ಲಿ 15 ದಿನ ಇದ್ದ ಧೀರಜ್ ನಂತರ ಮುಂಬಯಿಗೆ ಹೊರಟು ಬಿಟ್ಟ. ಹಸ್ತಿನಾವತಿಗೆ ದುಷ್ಯಂತ ಹೊರಟ. ಗರ್ಭಿಣಿ ಶಕುಂತಲೆಯನ್ನು 6 ತಿಂಗಳಿಗೆ ನಾವೇ ಕರೆತಂದು ಬಿಡ್ತೀವಿ. ಅಷ್ಟರಲ್ಲಿ ಮರೆತಿರೊಲ್ಲ ತಾನೆ ಎಂದು ಅನುರಾಧ ಹಾಸ್ಯ ಮಾಡಿದಳು. ಧೀರಜ್ ನಗುತ್ತಾ, ಉಂಗುರ ಮಾತ್ರ ಕಳ್ಕೋಬಾರದು ಎಂದ. ಧೀರಜ್ ಎಂದು ಕೆತ್ತಿದ್ದ ಚಿನ್ನದ ಉಂಗುರ ಅವಳ ಬೆರಳಿಗೆ ತೊಡಿಸಿದ್ದ. ತನ್ನ ಕೋಣೆಯಲ್ಲಿದ್ದ ಟಿವಿ ನೋಡುತ್ತಾ, ಸಿನಿಮಾ ಹಾಡು ಕೇಳುತ್ತಾ, ಕಾದಂಬರಿ ಓದುತ್ತಾ ಶಶಿಕಲಾ ಕಾಲ ಕಳೆದಳು. ಅನುರಾಧಳ ಕಾದಂಬರಿ ಬಿಡುಗಡೆಯಾಯಿತು. 2ನೇ ಕಾದಂಬರಿ ಆಶಾದೀಪ. ಬೇಗ ಮುಗಿಸಿರಿ ಲೇಖಕಿಯವರೇ ಎಂದಿದ್ದ ಪ್ರವೀಣ್. ದಿನ ಅವನು ಎಸ್ಟೇಟ್ ಮೇಲ್ವಿಚಾರಣೆಗೆ ಹೋದಾಗ 1.5 ಗಂಟೆ ಕಾದಂಬರಿ ಬರೆಯುತ್ತಿದ್ದಳು. ಆಶಾದೀಪ ಮುಗಿಸಿದ ಮೇಲೆ 3ನೆಯ ಕಾದಂಬರಿ ಯಾವುದು? ಅದೃಷ್ಟ ತಾರೆ ಅಂತ 3ನೆಯ ಕಾದಂಬರಿ. ನಮ್ಮಿಬ್ಬರ ಅದೃಷ್ಟಕ್ಕೆ ಒಲಿದು ಬಂದ ತಾರೆಯರು. ಸುಲಲಿತವಾಗಿ ನಡೆದ ಮದುವೆ, ಇದೇ ಅದರ ಕಥಾವಸ್ತು. ನನ್ನ ಸಾಹಿತ್ಯದ ಹುಚ್ಚಿಗೆ ತಕ್ಕಂಥ ಪತಿ ಸಿಕ್ಕಿದರು. ನೀನಂತೂ ಮನಸಾರೆ ಪ್ರೀತಿಸೋ ಧೀರಜಣ್ಣನೇ ಸಿಕ್ಕಿದ. ನನ್ನ ಹಳಿಯನ ಆಗಮನ ಯಾವಾಗ ಎಂದಳು. ಶಶಿಕಲಾ ನಗುತ್ತಾ, ಸದ್ಯಕ್ಕೆ ಹಳಿಯನ ಆಗಮನ ಬೇಡ. ನಾನು 6 ತಿಂಗಳ ನಂತರ ಆರಾಮವಾಗಿ ಮುಂಬೈಗೆ ಸೇರಿದರೆ ಸಾಕು ಎಂದಳು. ಮುಂದೆ 3 ತಿಂಗಳ ನಂತರ ಅನುರಾಧ ತಾಯಿಯಾಗುವ ಲಕ್ಷಣಗಳು ಕಾಣಲಾರಂಭಿಸಿತು.
ಮುಂದೆ 3 ತಿಂಗಳು ಉರುಳಿದ ನಂತರ ಧೀರಜ್ ಬಂದ. ಅನುರಾಧಳ ವಿಷಯವನ್ನು ತಿಳಿದು 3ನೆಯ ಕಾದಂಬರಿಗೆ ಸ್ಟಾಪ್ ಮಾಡ್ತೀಯಾ? ಮುಂದೆ ಮಗರಾಯನ ಲಾಲನೆ ಪಾಲನೆಯೊಂದಿಗೆ ಸಾಹಿತ್ಯ ಸೇವೆ ನಡೆಸ್ತೀಯಾ ಎಂದ. ಅನುರಾಧ ನಕ್ಕಳಷ್ಟೆ. ನನ್ನ ಮಗನ ಹೆಸರು ಅದೃಷ್ಟ ಅಂತ. ನಿನಗೆ ಮುಂದಿನ ವರ್ಷ ಸುಂದರವಾದ ಮಗಳು ಹುಟ್ಟಿದರೆ ತಾರಾ ಅಂತ ಹೆಸರಿಡು. ನಮ್ಮಿಬ್ಬರ ಗೆಳೆತನ ಬೀಗತನ ಆಗಿ ಮುಂದುವರಿಯಲಿ. ನನ್ನ ಅದೃಷ್ಟ ತಾರೆ ಕಾದಂಬರಿಯಲ್ಲಿ ಬರೆಯಲಾಗದ ಆಸೆಯಿದು ಎಂದು ಅನುರಾಧ ಕೇಳಿದಾಗ ಶಶಿಕಳಲು ನಕ್ಕಳು. ಕತೆ ಮುಕ್ತಾಯವಾಯಿತು. ಈ ಕಥೆಯನ್ನು ಇಷ್ಟು ಚೆನ್ನಾಗಿ ಆಧರಿಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.